ನಾನು ನಂಬಿರೋ ದೇವ್ರು ನನ್ನನ್ನ ಯಾವತ್ತು ಕೆಳಗೆ ಬಿಡೋದಿಲ್ಲ. ನನ್ನ ಎಡಕ್ಕಾಗ್ಲಿ ಬಲಕ್ಕಾಗ್ಲಿ ತೆಗೆದುಕೊಂಡು ಹೋಗಲ್ಲ. ನಾನು ನಂಬಿರೋ ದೇವ್ರು ನನಗೆ ದ್ರೋಹ ಬಗೆಯೋದಿಲ್ಲ. ನಾನು ನಂಬಿರೋ ದೇವ್ರು ನನಗಾಗಿ ಶಿಲುಬೆ ಮೇಲೆ ರಕ್ತ ಸುರಿಸಿದ್ದಾರೆ, ನನಗಾಗಿ ಎಲ್ಲರೂ ಮಾಡಿ ಕೊಡ್ತಾರೆ. ಅವ್ರು ನಂಬಿಗಸ್ತನಾದ ದೇವರು. ಅಬ್ರಹಾಮ್, ಈಸಾಕ್, ಯಾಕೋಬರ ದೇವರು ನನ್ನ ದೇವರಾಗಿದ್ದಾರೆ ಅಂತ ಹೇಳ್ಬೇಕಾದ್ರೆ ದೇವರಲ್ಲಿ ಕೆಲಸ ಆರಂಭ ಮಾಡ್ಬಿಡ್ತಾರೆ. ಯಾವಾಗ ಒಂದು ಬಸ್ ಬಂತು, ರಿಪೇರಿ ಆಗಿರೋ ಬಸ್ ಬಂತು ಅಂದ್ರೆ ದೇವರ ಅದನ್ನ ಮೆಕ್ಯಾನಿಕ್ ರಿಪೇರಿ ಮಾಡ್ತಾ 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 ಬಸ್ ಪರ್ಫೆಕ್ಟ್ ಆಗ್ಬಿಡುತ್ತೆ. ಹಾಗೆ ನಾವೆಲ್ಲ ರಿಪೇರಿಯಾಗಿ ಬಂದಿರ್ತೀವಿ, ದೇವರ ವಾಕ್ಯದ ಮೂಲಕ ನಮ್ಮನ್ನ ರಿಪೇರಿ ಮಾಡ್ತಾ ಬರ್ತಾರೆ. ಮಾಡ್ತಾ 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 ಪರ್ಫೆಕ್ಟ್ ಬಸ್ ಆಗಿ ಅದನ್ನ ನಡೆಸ್ಬಿಡ್ತೀನಿ ಅಂತಾರೆ. ನಿನ್ ಹೃದಯದಲ್ಲಿ ಯಾರಿರ್ಬೇಕು? ಕರ್ತನಿರ್ಬೇಕು. ಕರ್ತನ ಹೃದಯದ ಯಜಮಾನ ಆಗ್ಬಿಟ್ರೆ ನಾನು ಹೇಳ್ತೇನೆ, ಸೂಪರ್ ನ್ಯಾಚುರಲ್ ಮಿರಕಲ್ ಆಗಿ ಎಲ್ಲಾ ಭಾಗಗಳಿಂದ ಹಣಕಾಸುಗಳು ನಿನ್ನ ಕೈಯಲ್ಲಿ ಬಂದು ದೇವರಿನ ಕೈಗಳನ್ನ ಅವ್ರ ವೃದ್ಧಿ ಮಾಡಿ ಅವ್ರ ಆಶೀರ್ವಾದ ಮಾಡಕ್ಕೆ ಅವರು ಶಕ್ತರಾಗಿದ್ದಾರೆ. ದೇವರ ರಾಜ್ಯ ನನ್ನ ರಾಜ್ಯ ಅಲ್ಲ. ಹಣ ಬಂದ ತಕ್ಷಣ ಕೆಲವರು ಅವ್ರ ರಾಜ್ಯ ಕಟ್ಕೊಳ್ತಾರೆ, ಅವ್ರ ಕಿಂಗ್ಡಮ್ಗಳನ್ನ ಕಟ್ತಾರೆ. ನೋ, ಟು ಬಿಲ್ಡ್ ದ ಗಾಡ್ಸ್ ಕಿಂಗ್ಡಮ್. ದಾವೀದಿಗೆ ಆ ಮೆಂಟಾಲಿಟಿ ಇತ್ತು, ಗಾಡ್ಸ್ ಮೆಂಟಾಲಿಟಿ, ಕಿಂಗ್ಡಮ್ ಮೆಂಟಾಲಿಟಿ ಇತ್ತು. ದೇವರೇ, ನಿನ್ನ ಆಲಯನ ಕಟ್ಟಬೇಕಪ್ಪ. ನಿನ್ನ ಆಲಯದ ಮಂಜೂಷ ಪೆಟ್ಟಿಗೆ ಗೂಡಾರದಲ್ಲಿ ಇದೆಯಪ್ಪ. ಆ ಗೂಡಾರದಲ್ಲಿರುವಂಥ ಮಂಜೂಷ ಪೆಟ್ಟಿಗೆನಪ್ಪ ತಂದೆ, ಅದಕ್ಕಾಗಿ ಒಂದು ಬಂಗಾರದ ದೇವಾಲಯ ಕಟ್ಟಬೇಕಪ್ಪ. ಬಂಗಾರದಲ್ಲಿ ಕಟ್ಟಬೇಕು, ಬೆಳ್ಳಿಲಲ್ಲ ಅಪ್ಪ, ಬಂಗಾರದಲ್ಲಿ ಕಟ್ಟಬೇಕು. ನನ್ನ ಕೈಲಾದ ಸಹಾಯ ಕೊಡ್ತೀನಿ ಅಂತ ಹೇಳೋ ತೀರ್ಮಾನ ಮಾಡ್ತಾನೆ. ಆ ದೇವಾಲಯ ಕಟ್ಟೋವರೆಗೂ ನಾನು ನನ್ನ ಅರಮನೆಯಲ್ಲಿ ಮಲಗೋದಿಲ್ಲ ಅಂತ ಹೇಳೋ ತೀರ್ಮಾನ ಮಾಡ್ತಾನೆ.